ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ದಿನ ಆಚರಣೆ ಆಗ್ತಾ ಇರುವಂಥ ಅಧಿಕ ಜ್ಯೇಷ್ಠ ಮಾಸದ ಏಕಾದಶಿಯ ಮಹತ್ವವನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಪುರಾಣಗಳಲ್ಲಿ ಇದನ್ನು ಪದ್ಮಿನಿ ಏಕಾದಶಿ, ಹಾಗೆ ಕಮಲಾ ಏಕಾದಶಿ, ಕಾಮದ ಏಕಾದಶಿ ಅಂತ ಕೂಡ ಹೇಳಲ್ಪಟ್ಟಿದೆ. ಈ ಅಧಿಕ ಮಾಸದ ಏಕಾದಶಿ ಆಚರಣೆಯು ಉಳಿದೆಲ್ಲ ಏಕಾದಶಿ ಆಚರಣೆಯಂತೆ ಇದ್ದರೂ ಇನ್ನಷ್ಟು ವಿಶೇಷವಾದಂಥ ನಿಯಮಗಳನ್ನು ಅಳವಡಿಸಿಕೊಂಡು ಆಚರಣೆ ಮಾಡುವುದಾಗಿದೆ. ಅಂದರೆ ನಾನೃತಂ ಹಿ ವದೇದ್ವಾಕ್ಯಂ, ಅಂದರೆ ಈ ದಿನ ಸುಳ್ಳನ್ನು ಉದ್ದೇಶಪೂರ್ವಕವಾಗಿ ಹೇಳದೇ ಇರುವುದು ಕೂಡ ಒಂದು ವಿಶೇಷವಾದಂಥ ನಿಯಮ. ಉಳಿದ ದಿನವೂ ಕೂಡ ಸುಳ್ಳನ್ನು ಹೇಳುವುದು ಅಪರಾಧ. ಆದರೆ ಈ ವ್ರತವನ್ನು ಆಚರಿಸುವ ದಿನವಾದ ಈ ಏಕಾದಶಿಯ ದಿನದಂದು ಸುಳ್ಳನ್ನು ಹೇಳುವುದನ್ನು ಬಿಡಬೇಕು. ಹಾಗೆ ಕೆಟ್ಟವರ ಸಹವಾಸ, ಅಂದರೆ ಭಗವಂತನ ಮತ್ತು ಭಗವದ್ಭಕ್ತರ ನಿಂದನೆಯನ್ನು ಮಾಡುವವರ ಸಹವಾಸವನ್ನು ತ್ಯಜಿಸಬೇಕು. ಇನ್ನು ಭಗವಂತನ ದ್ವೇಷಿಗಳನ್ನು ನಾವು ಹತ್ತಿರಕ್ಕೂ ಸುಳಿಯದಂತೆ ಗಮನವಹಿಸಬೇಕು. ಹೀಗೆ ಈ ದಿನ ಭಗವಂತನ ಭಕ್ತರನ್ನು ಸೇರಿಕೊಂಡು ದೇವಸ್ಥಾನಗಳಲ್ಲಿ ನಡೆಯುವಂಥ ಪೂಜೆ, ಪುರಾಣ ಪ್ರವಚನಗಳಲ್ಲಿ ಭಾಗವಹಿಸುವುದು ಈ ಅಧಿಕ ಜ್ಯೇಷ್ಠ ಮಾಸದ ಏಕಾದಶಿಯ ವಿಶೇಷ ನಿಯಮಗಳಲ್ಲಿ ಒಂದಾಗಿದೆ. ಈ ವ್ರತದ ಆಚರಣೆಯಲ್ಲಿ ಉಪವಾಸ ಮತ್ತು ಜಾಗರಣೆಗೆ ವಿಶೇಷವಾದಂಥ ಮಹತ್ವವನ್ನು ನೀಡಿದ್ದಾರೆ. ಮೊದಲನೇ ಪ್ರಹರದಲ್ಲಿ ಜಾಗರಣೆ ಮಾಡಿದರೆ ಅಗ್ನಿಷ್ಠೋಮ ಯಾಗ ಮಾಡಿದ ಪುಣ್ಯ ಲಭಿಸುತ್ತದೆಯಂತೆ. ಎರಡನೆಯ ಪ್ರಹರದಲ್ಲಿ ಜಾಗರಣೆ ಮಾಡಿದರೆ ವಾಜಪೇಯ ಯಾಗದ ಪುಣ್ಯ ಬರುತ್ತದೆಯಂತೆ. ಮೂರನೆಯ ಪ್ರಹರದಲ್ಲಿ ಜಾಗರಣೆ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಂಥ ಪುಣ್ಯ ಬರುತ್ತದೆಯಂತೆ. ನಾಲ್ಕನೆಯ ಪ್ರಹರದಲ್ಲಿ ಜಾಗರಣೆ ಮಾಡಿದರೆ ರಾಜಸೂಯ ಯಾಗ ಮಾಡಿದ ಪುಣ್ಯ ಬರುತ್ತದೆಯಂತೆ. ಈ ಎಲ್ಲ ಯಾಗಗಳು ಸಾಮಾನ್ಯ ಜನರಿಗೆ ಆಚರಿಸಲಿಕ್ಕೆ ಸಾಧ್ಯವಿಲ್ಲವಂಥವು. ಆದರೆ ಯಾರು ಈ ಅಧಿಕ ಜ್ಯೇಷ್ಠ ಮಾಸದ ಏಕಾದಶಿ ವ್ರತವನ್ನು ಶಾಸ್ತ್ರದಲ್ಲಿ ಹೇಳಿರುವಂತೆ ಆಚರಣೆ ಮಾಡ್ತಾರೋ ಅವರಿಗೆ ಈ ವಿಶೇಷವಾದ ಯಾಗಗಳನ್ನು ಮಾಡಿದ ಪುಣ್ಯ ಲಭಿಸುತ್ತದೆ ಎನ್ನುವುದನ್ನು ಪುರಾಣದಲ್ಲಿ ಹೇಳಿದ್ದಾರೆ. ಹೀಗೆ ಅಧಿಕ ಮಾಸದ ಏಕಾದಶಿಯಂದು ಸುಳ್ಳನ್ನು ಹೇಳದೆ, ಪರನಿಂದೆ ಮಾಡದೆ, ಭಗವಂತನ ನಾಮಸ್ಮರಣೆ ಮಾಡುತ್ತಾ ಉಪವಾಸ ಮತ್ತು ಜಾಗರಣೆ ಮಾಡಿದರೆ ಇದಕ್ಕಿಂತ ದೊಡ್ಡದಾದಂಥ ಯಜ್ಞವಿಲ್ಲ, ಇದಕ್ಕಿಂತ ಹೆಚ್ಚಿನದಾದಂಥ ವಿದ್ಯೆಯೂ ಇಲ್ಲ ಅನ್ನುವಂಥ ವಿಶೇಷವಾದಂಥ ಮಾಹಿತಿಯನ್ನು ಪುರಾಣಗಳಲ್ಲಿ ಹೇಳಿದ್ದಾರೆ. ಇನ್ನು ಈ ಏಕಾದಶಿಯನ್ನು ಪದ್ಮಿನಿ ಏಕಾದಶಿ ಅಂತ ಏಕೆ ಹೇಳ್ತಾರೆ? ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳಿದ ಒಂದು ಕಥೆಯನ್ನು ತಿಳಿಯುವುದರಿಂದ ನಮಗೆ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಬಲಿಷ್ಠನಾದಂಥ ರಾವಣನನ್ನು ಕಾರ್ತವೀರ್ಯಾರ್ಜುನ ಎನ್ನುವಂಥ ಒಬ್ಬ ಬಂಧಿಸಿದ ಕಥೆಯೇ ಈ ಪದ್ಮಿನಿ ಏಕಾದಶಿಯ ಮಹತ್ವವನ್ನು ತಿಳಿಸುವಂಥದ್ದು. ಕೃತವೀರ್ಯ ಎನ್ನುವಂಥ ಹೆಸರಿನ ರಾಜನಿಗೆ 1000 ಸಂಖ್ಯೆಯಲ್ಲಿ ಹೆಂಡಂದಿರಿದ್ದರು. ಆದರೆ ಆತನಿಗೆ ಸಂತಾನ ಭಾಗ್ಯವಿರಲಿಲ್ಲ. ಸಕಲ ಐಶ್ವರ್ಯಗಳಿದ್ದು ಸಂತಾನವಿಲ್ಲದಿದ್ದರೆ ಜನ್ಮ ವ್ಯರ್ಥವೆಂದು ಆತ ಯಾರು ಸಂತಾನ ಪ್ರಾಪ್ತಿಗಾಗಿ ಏನು ಆಚರಣೆಯನ್ನು ಹೇಳಿದರೂ ಕೂಡ ಅದನ್ನು ಮಾಡ್ತಾ ಇದ್ದ. ಆದರೂ ಕೂಡ ಅವನಿಗೆ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ, ಭಗವಂತನ ಅನುಗ್ರಹವಾಗಿರಲಿಲ್ಲ. ಇದರಿಂದ ಬೇಸರಗೊಂಡಂಥ ರಾಜ ಆ ರಾಜ್ಯ ತ್ಯಾಗ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ತಪಸ್ಸನ್ನು ಆಚರಿಸುವಂಥ ಇಚ್ಛೆಯಿಂದ ಹೊರಡ್ತಾನೆ. ಅವನನ್ನು ಅವನ ಪತ್ನಿ ಪದ್ಮಿನಿಯು ಕೂಡ ಅನುಸರಿಸ್ತಾಳೆ. ಒಂದು ಪರ್ವತವನ್ನು ತಲುಪಿ ಅಲ್ಲಿ 10,000 ವರ್ಷಗಳ ಕಾಲ ಉಗ್ರವಾದಂಥ ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸಿನ ಉಗ್ರತೆ ಎಷ್ಟಿತ್ತೆಂದರೆ ಅವನ ಶರೀರದ ಎಲ್ಲ ಅವಯವಗಳು ನಾಶವಾಗಿ ಕೇವಲ ಮೂಳೆ ಮಾತ್ರ ಉಳಿದಿತ್ತಂತೆ. ಆದರೂ ಕೂಡ ಭಗವಂತನ ಅನುಗ್ರಹವಾಗಿರಲಿಲ್ಲ. ಅವನ ಪತ್ನಿ ಪದ್ಮಿನಿಗೆ ಇದರಿಂದ ಅತ್ಯಂತ ದುಃಖವಾಗಿ ಅಲ್ಲಿಯೇ ಸಮೀಪದಲ್ಲಿ ಇರತಕ್ಕಂಥ ಅತ್ರಿ ಮುನಿಗಳು ಹಾಗೂ ಅನಸೂಯಾದೇವಿಯ ಆಶ್ರಮಕ್ಕೆ ಹೋಗ್ತಾಳೆ. ಆ ಆಶ್ರಮಕ್ಕೆ ತೆರಳಿ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾಳೆ. ಆಗ ಅನಸೂಯಾದೇವಿ, ನಿನ್ನ ಇಚ್ಛೆ ಪೂರೈಕೆಯಾಗಬೇಕಾದರೆ ಅಧಿಕ ಜ್ಯೇಷ್ಠ ಮಾಸದ ಏಕಾದಶಿ ವ್ರತವನ್ನು ಆಚರಿಸುವಂತೆ ಸೂಚನೆಯನ್ನು ನೀಡ್ತಾಳೆ. ಅದರಂತೆಯೇ ಶಾಸ್ತ್ರದಲ್ಲಿ ಹೇಳಿರುವಂಥ ಈ ಅಧಿಕ ಜ್ಯೇಷ್ಠ ಮಾಸದ ಏಕಾದಶಿ ವ್ರತವನ್ನು ಪದ್ಮಿನಿ ಆಚರಣೆ ಮಾಡಲಾಗಿ ಭಗವಂತ ಪ್ರಸನ್ನನಾಗಿ ಪ್ರತ್ಯಕ್ಷನಾಗ್ತಾನೆ. ಹಾಗೆ ವರವನ್ನು ಬೇಡುವಂತೆ ಹೇಳ್ತಾನೆ. ತನ್ನ ಗಂಡನ ಇಚ್ಛೆ ಪೂರೈಕೆಯಾಗುವ ವರವನ್ನು ಬೇಡ್ತಾಳೆ. ಭಗವಂತ ಆ ಕೃತವೀರ್ಯನಿಗೆ ಪ್ರತ್ಯಕ್ಷನಾಗಿ ವರ ಬೇಡುವಂತೆ ಕೇಳಿಕೊಳ್ತಾನೆ.
ಭಗವಂತನಲ್ಲಿ ಒಬ್ಬ ಮಗನನ್ನು ವರವಾಗಿ ನೀಡುವಂತೆ ಕೃತವೀರ್ಯ ವರ ಬೇಡ್ತಾನೆ. ಹಾಗೂ ಆ ಮಗ ಅತ್ಯಂತ ಬಲಶಾಲಿಯಾಗಿ ಮತ್ತು ಯಾರಿಂದಲೂ ಮರಣವನ್ನು ಹೊಂದದವನಾಗಬೇಕು ಅನ್ನುವಂಥ ವಿಶೇಷವಾದಂಥ ವರವನ್ನು ಬೇಡ್ತಾನೆ. ತಥಾಸ್ತು ಅಂತ ವಿಷ್ಣು ಅವನಿಗೆ ಆ ವರವನ್ನು ದಯಪಾಲಿಸಿ ಅವನಿಗೆ ಪುತ್ರ ಸಂತಾನ ಪ್ರಾಪ್ತವಾಗ್ತದೆ. ಅವನೇ ಕಾರ್ತವೀರ್ಯಾರ್ಜುನ ಎನ್ನುವಂಥ ಮಗ. ಅವನು ಅತ್ಯಂತ ಬಲಶಾಲಿಯಾಗಿರ್ತಾನೆ. ಹೀಗೆ ಭಗವಂತನ ಅನುಗ್ರಹದಿಂದ ಹುಟ್ಟಿದಂಥ ಇವನು ಬ್ರಹ್ಮನಿಂದ ವರ ಪಡೆದಂಥ ರಾವಣನನ್ನು ಬಂಧಿಸಿದ. ಅಂದರೆ ಪದ್ಮಿನಿ ಅಧಿಕ ಜ್ಯೇಷ್ಠ ಮಾಸದ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ್ದರ ಫಲವಾಗಿ ಪಡೆದಿದ್ದರಿಂದ ಅವನಲ್ಲಿ 1000 ತೋಳುಗಳ ಶಕ್ತಿ ಇತ್ತು. ಹಾಗೆಯೇ ಅತ್ರಿ ಮತ್ತು ಅನಸೂಯ ಅವರ ಒಂದು ಸೂಚನೆಯ ಫಲವಾಗಿ ದೊರೆತವನಾದ್ದರಿಂದ ಅವನಲ್ಲಿ ಹೆಚ್ಚಿನ ಜ್ಞಾನವೂ ಕೂಡ ಇತ್ತು. ಹೀಗೆ ಬಲ ಮತ್ತು ಜ್ಞಾನದಿಂದ ಆತ ರಾವಣನನ್ನು ಬಂಧಿಸಿದ. ಹೀಗೆ ಪದ್ಮಿನಿ ಏಕಾದಶಿ ಎನ್ನುವಂಥ ಹೆಸರಿನ ಈ ಏಕಾದಶಿಯ ಮಹತ್ವವನ್ನು ನಾವು ತಿಳಿದುಕೊಂಡಿದ್ದೇವೆ. ಇದು ಯಾರಿಂದ ಆಚರಿಸಲ್ಪಡುತ್ತದೋ ಅವರು ಸಕಲ ಪಾಪಗಳಿಂದ ಮುಕ್ತರಾಗ್ತಾರೆ ಅನ್ನುವಂಥದ್ದನ್ನು ಕೂಡ ನಮಗೆ ತಿಳಿಸಿ ಹೇಳ್ತದೆ. ಹಾಗೆ ಈ ದಿನ ಒಂದು ಸ್ತೋತ್ರವನ್ನು ಪಠಣ ಮಾಡುವಂತೆ ಶಾಸ್ತ್ರಗಳು ಹೇಳಿವೆ. ಅದೇ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತೆ ಸ್ತೋತ್ರ ಅಂತ. ಯಚ್ಛಾಪರಾಧಂ ಕೃತವಾನ್ ಅಜ್ಞಾನಾತ್ ಪುರುಷೋತ್ತಮ ಅಜ್ಞಸ್ಯ ಮಮ ದೇವೇಶ ತತ್ಸರ್ವಂ ಕ್ಷಂತುಮರ್ಹಸಿ ಅಹಂಕಾರಾರ್ಥಕಾಮೇಶು ಪ್ರೀತಿರದ್ಯೇವ ನಶ್ಯತು ಅಜ್ಞಸ್ಯ ಮಮ ದೇವೇಶ ತತ್ಸರ್ವಂ ಕ್ಷಂತುಮರ್ಹಸಿ. ಅಹಂಕಾರದಿಂದ ವಿಮೂಢನಾದಂಥ ನನ್ನ ಅಜ್ಞಾನವನ್ನು ನೀನು ಇಂದೇ ನಾಶ ಮಾಡು ಭಗವಂತ ಎನ್ನುವಂಥ ಶರಣಾಗತ ಭಾವವನ್ನು ವ್ಯಕ್ತಪಡಿಸುವ ಶ್ಲೋಕವನ್ನು ಹೇಳಿ ನಾವೆಲ್ಲರೂ ಈ ಅಧಿಕ ಜ್ಯೇಷ್ಠ ಮಾಸದ ಏಕಾದಶಿಯ ಒಂದು ವ್ರತದ ಸಾಂಕೇತಿಕ ಆಚರಣೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಓಂ ನಮೋ ಭಗವತೆ ವಾಸುದೇವಾಯ.